ಇವತ್ತು ನಾವು ಈ ಸತ್ಯ ದೇವರ ದರ್ಶನ ಎನ್ನುವಂತಹ ವಿಷಯದ ಕುರಿತಾಗಿಯೇ ನಾವು ಇವತ್ತೇನು ಮಾಡೋಣ, ಧ್ಯಾನ ಮಾಡುವಂತಹ ಪ್ರಯತ್ನವನ್ನು ಮಾಡೋಣ. ಮೊದಲನೇದಾಗಿ ಒಂದು ವಚನವನ್ನು ಓದ್ಕೊಳ್ಳೋಣ. ಅಪೊಸ್ತಲರ ಕಾರ್ಯಗಳು 17ನೇ ಅಧ್ಯಾಯ 26 ಮತ್ತು 27 ವಚನಗಳನ್ನು ಓದ್ಕೊಳ್ಳೋಣ. ಆತನು ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ ಒಂದು ವೇಳೆ ಅವರು ತಡಮಾಡಿ ಕಂಡುಕೊಂಡಾರೇನೋ ಎಂದು ತನ್ನನ್ನು ಹುಡುಕುವವರನ್ನಾಗಿ ಮಾಡಿದನು. ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು ಕೂಡ ಬರಮಾಡಿ ಉಂಟು ಮಾಡಿ ಹುಟ್ಟಿಸಿ ಏನ್ ಮಾಡಿದ್ದಾನೆ, ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ ಒಂದು ವೇಳೆ ಅವರು ತಡಕಾಡಿ ಕಂಡುಕೊಂಡಾರೇನೋ ಎಂದು ತನ್ನನ್ನು ಹುಡುಕುವವರನ್ನಾಗಿ ಮಾಡಿದನು. ಆತನು ಒಬ್ಬನಿಗೂ ದೂರವಾದವನಲ್ಲ. ಪ್ರೀತಿಯ ದೇವರ ಮಕ್ಕಳೇ, ಈ ವಾಕ್ಯ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ದೇವರು ಒಬ್ಬನಿಂದಲೇ ಸಮಸ್ತ ಜನರನ್ನು ಕೂಡ ಬರಮಾಡಿದ್ದಾನೆ ಎನ್ನುವಂತ ವಿಷಯವನ್ನ ಈ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ. ಯಾರು ಆ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಗೊತ್ತಿರುವಂತ ವಿಷಯ. ಯಾರಿಂದ ದೇವರು ಎಲ್ಲ ಮನುಷ್ಯನ ಬರಮಾಡುವಂತ ಪ್ರಯತ್ನವನ್ನು ಮಾಡಿದ್ರು? ಯೇಸು ಕ್ರಿಸ್ತ. ಆದಾಮ ಎಂಬುವಂತ ಒಬ್ಬ ವ್ಯಕ್ತಿಯಿಂದನೇ ದೇವರು ಏನ್ ಮಾಡಿದ್ರು, ಎಲ್ಲಾ ಶರೀರಗಳನ್ನು ಕೂಡ ಈ ಭೂಮಿಗೆ ದೇವರು ಕರೆದುಕೊಂಡು ಬರುವಂತ ಪ್ರಯತ್ನವನ್ನು ಮಾಡಿದ್ರು. ಅದಕ್ಕೆ ದೇವರು ಹೇಳ್ತಿದ್ದಾರೆ, ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ ದೇವರು ಏನ್ ಮಾಡಿದ್ದಾರೆ, ಅವರವರು ವಾಸ ಮಾಡುವಂತಹ ಮೇರೆಗಳನ್ನು ಕೂಡ ಏನ್ ಮಾಡಿದಾನೆ, ನಿಷ್ಕರ್ಷೆ ಮಾಡಿದಾನಂತೆ. ಎಲ್ಲ ಈ ಕಡೆ ನೋಡ್ಬೇಕು. ಅವ್ರೇನ್ ಮಾಡಿದಾನ, ಆತ ನಾವು ಎಲ್ಲಿ ಹುಟ್ಟಬೇಕು ಅಂತ ಆತನ ಡಿಸೈಡ್ ಮಾಡಿದಾನೆ. ಯಾವ ಸಮಯದಲ್ಲಿ ಭೂಮಿಗೆ ಬರಬೇಕು ಅನ್ನೋದನ್ನು ಕೂಡ ದೇವರು ಏನ್ ಮಾಡಿದ್ದಾರೆ, ಡಿಸೈಡ್ ಮಾಡಿದಾರ. ಏನ್ ಮಾಡಿದ್ದಾರೆ, ನಾವು ಎಲ್ಲಿ ಹುಟ್ಟಬೇಕು, ಯಾವ ಸ್ಥಳದಲ್ಲಿ ಹುಟ್ಟಬೇಕು ಅಂತ ಆತ ನಿರ್ಧಾರ ಆಗಿದೆ. ಹಾಗೆ ಯಾವ ಕಾಲದಲ್ಲಿ ಹುಟ್ಟಬೇಕು ಅನ್ನೋದನ್ನು ಕೂಡ ದೇವರು ಏನ್ ಮಾಡಿದ್ದಾರೆ, ನಿಷ್ಕರ್ಷೆ ಮಾಡಿದ್ದಾರೆ, ಆಲ್ರೆಡಿ ನಿರ್ಧರಿಸಿದಾರ. ನಂತರ ನಾವು ಮುಂದಿನ ವಚನ ನೋಡ್ಕೊಳ್ಳುವಾಗ 27ನೇ ವಚನ ಒಂದ್ಸಾರಿ ಓದ್ಕೊಳ್ಳೋದಾದ್ರೆ 27ನೇ ವಚನ. ಭೂಮಂಡಲದಲ್ಲೆಲ್ಲ ವಾಸ ಮಾಡಿ ಒಂದು ವೇಳೆ ಅವರು ತಡವಾಡಿ ಕಂಡುಕೊಂಡಾರೇನೋ ಎಂದು ತನ್ನನ್ನು ಹುಡುಕೋರನ್ನಾಗಿ ಮಾಡಿದನು. ನೋಡ್ರಿ, ಅಂದ್ರೆ ಯಾವ ದೇವರು ಒಬ್ಬರಿಂದ ಎಲ್ಲಾ ಮನುಷ್ಯರನ್ನು ಬರಮಾಡಿ, ಯಾಕೆ ಆತನ ಉದ್ದೇಶ ಏನಾಗಿದೆ? ಆತನು ಮನುಷ್ಯನು ವಾಸ ಮಾಡೋ ಸ್ಥಳವನ್ನ ನಿರ್ಧಾರ ಮಾಡಿದ್ದಾನೆ, ಕಾಲವನ್ನು ನಿರ್ಧಾರ ಮಾಡಿದ್ದಾನೆ. ಇವೆಲ್ಲವನ್ನು ಮಾಡಿದ ದೇವರು ಏನನ್ನು ಬಯಸ್ತಾ ಇದ್ದಾನೆ ಅಂತ ಹೇಳಿದ್ರೆ, ಮನುಷ್ಯ ತಡಕಾಡಿ ನನ್ನ ಕಂಡುಕೊಳ್ತಾನೇನೋ ಎಂಬುವಂತ ಆಸೆಯಲ್ಲಿ ದೇವರೇನ್ ಮಾಡ್ತಿದ್ದಾರೆ, ಎದುರು ನೋಡ್ತಾ ಇದ್ದಾರೆ. ಈಗ ನೋಡ್ಬೇಕು, ಬೈಬಲ್ ಮುಚ್ಚಿಕ್ರಿ. ನಾನು ಆಂಟಿ ಓದ್ತಾರೆ, ಮುಚ್ಚಿಕ್ರಿ. ಓಕೆನಾ? ನಿಮ್ ಗಮನ ಈ ಕಡೆ ಇರ್ಬೇಕು, ಯಾರು ಕೂಡ ತಲೆ ಬೋಸ್ಕೊಂಡು ಕೂತ್ಕೊಂಡ್ಬೇಡ್ರಿ. ಓಕೆನಾ? ಸರಿ. ಅಂದ್ರೆ ದೇವ್ರು ಹೇಳ್ತಿದ್ದಾರೆ ಇಲ್ಲಿ, ಮನುಷ್ಯ ಒಂದು ವೇಳೆ ನನ್ನನ್ನ ತಡಕಾಡಿ ಕಂಡುಕೊಳ್ತಾನೇನೋ ಎಂಬುವಂತ ಒಂದು ಆಲೋಚನೆಯಲ್ಲಿ ದೇವರಿದ್ದಾರೆ. ಇವತ್ತು ದೇವ್ರು ಏನನ್ನ ಬಯಸ್ತಾ ಇದ್ದಾರೆ, ಮನುಷ್ಯನನ್ನ ಕಂಡುಕೊಳ್ತಾನೆ. ಯಾವ ರೀತಿ? ತಾಯಿ ಮಗು ಕಣ್ಣ ಮುಚ್ಚಲಿ ಆಟ ಆಡುವಾಗ ಅಮ್ಮ ಹೋಗಿ ಮುಚ್ಚಿಟ್ಕೊಳ್ಳುವಾಗ ಮಗು ಏನ್ ಮಾಡ್ತೇಳ್ರಿ, ಈ ಕಡೆ ಹೋಗುತ್ತೆ, ಆ ಕಡೆ ಹೋಗುತ್ತೆ, ಇಲ್ಲಿ ಬರುತ್ತೆ, ಅಮ್ಮ ಕಾಣ್ತಿಲ್ಲಲ್ಲ ನನ್ಗೆ, ಅಮ್ಮ ಕಾಣ್ತಿಲ್ಲ ಎಂಬುದಾಗ ಏನ್ ಮಾಡ್ತದೆ, ತಡ್ಕಾಡುತ್ತಾ ಇಲ್ವಾ ತಾಯಿನ? ಅಲ್ವಾ? ತಡ್ಕಾಡಿ ಏನಾಗ್ತ ಮಗು ತಾಯಿನ ಒಂದ್ ಕಡೆ ಹೋಗಿ ಕಂಡುಕೊಳ್ಳುತ್ತೆ ಅಲ್ವಾ? ಅದೇ ರೀತಿಯಾಗಿ ದೇವರು ಕೂಡ ನಾವು ಆತನನ್ನು ತಡ್ಕಾಡಿ ಕಂಡುಕೊಳ್ಬೇಕೆಂಬುದಾಗಿ ದೇವರು ಆಸೆ ಪಡುವವನಾಗಿದ್ದಾನೆ. ಇಲ್ಲಿ ಒಂದು ಪ್ರಶ್ನೆ ಬರ್ಬೇಕು ನಮ್ಗೆ, ಇಷ್ಟಕ್ಕೂ ಮನುಷ್ಯ ಯಾಕೆ ದೇವರನ್ನು ತಡ್ಕಾಡಿ ಕಂಡುಕೊಳ್ಬೇಕು? ಮೊದಲ ಮಾನವನಿಂದ ಎಲ್ಲ ಬಂದಿರೋದಲ್ವಾ? ಮೊದಲ ಮಾನವ ಸೃಷ್ಟಿ ಮಾಡಿದ ದೇವರೇ ಅಲ್ವಾ? ಹಾಗಿರುವಾಗ ಎಲ್ಲಾ ಮನುಷ್ಯಗೂ ದೇವರೇ ಸೃಷ್ಟಿಕರ್ತನಾಗಿರುವಾಗ ಆತನ ಮನುಷ್ಯ ಯಾಕೆ ಹುಡುಕಾಡ್ಬೇಕು? ಇವತ್ತು ಮನುಷ್ಯನಿಗೆ ಸತ್ಯ ದೇವರ ದರ್ಶನ ಯಾಕೆ ಬೇಕು ಇವತ್ತು ಅಂತ ಹೇಳಿದ್ರೆ ಅಂತ ಪ್ರಶ್ನೆ ಬರ್ಬೇಕು ನಮಗೆ ಅಲ್ವಾ? ಆ ಪ್ರಶ್ನೆ ಬರುವಾಗ ಯಾಕೆ ಇಂತಹ ಸ್ಥಿತಿ ಯಾಕೆ ಇವತ್ತು ನಿರ್ಮಾಣವಾಗಿದೆ ಎಂಬುದಾಗಿ ನಾವು ಆಲೋಚನೆ ಮಾಡಿದ್ರೆ ಪ್ರಿಯರೇ, ಇವತ್ತು ಸಮಾಜದಲ್ಲಿ ನೋಡುವಾಗ ಪರಿಸ್ಥಿತಿ ನಮ್ಗೆಲ್ರಿಗೂ ಗೊತ್ತಿರೋದೆ ಅಲ್ವಾ? ನೂರಾರು ಧರ್ಮಗಳು ಅಲ್ವಾ, ಸಾವಿರಾರು ಧರ್ಮ ಗ್ರಂಥಗಳು, ಕೋಟ್ಯಾನುಕೋಟಿ ದೇವರುಗಳು. ಇವತ್ತು ಪರಿಸ್ಥಿತಿ ಹೇಗಿದೆ ಗೊತ್ತಾ? ಯಾರು ಸತ್ಯವಾದ ದೇವರು ಅಂತ ಮನುಷ್ಯ ಒಂದು ಗೊಂದಲದಲ್ಲಿ ಬಿದ್ದೋಗಿದ್ದಾನೆ. ಕೋಟ್ಯಾನುಕೋಟಿ ದೇವರಲ್ಲಿ ಯಾರಪ್ಪ ನಿಜವಾದ ದೇವರು? ನನ್ನನ್ನು ಸೃಷ್ಟಿ ಮಾಡಿದ ದೇವರು ಯಾರು? ಯಾರನ್ನ ನನ್ನ ಸ್ವಂತ ರಕ್ಷಕ ಅಂತ ನಾನು ಅಂಗೀಕಾರ ಮಾಡ್ಕೊಳ್ಬೇಕು? ಯಾರನ್ನ ನನ್ನ ಆತ್ಮಕ್ಕೆ ತಂದೆ ಅಂತ ನಾನು ಅಂಗೀಕಾರ ಮಾಡ್ಕೊಳ್ಬೇಕು? ಯಾರು ನೋಡಿದ್ರು ಕೂಡ ನಮ್ ದೇವರೇ ಸತ್ಯ ದೇವರು, ನಮ್ ದೇವರೇ ಸತ್ಯ ದೇವರು ಅಲ್ವಾ? ಪ್ರತಿಯೊಬ್ರು ಕೂಡ ಅವ್ರು ನಾವಾರ್ಧನೆ ಮಾಡುವ ದೇವರೇ ನಿಜವಾದ ದೇವರು, ಎಲ್ರು ಹಾಗೆ ಹೇಳ್ಕೊಳ್ತಾರೆ. ಹೀಗಿರುವಾಗ ನಿಜವಾಗ್ಲೂ ಸತ್ಯ ದೇವರನ್ನ ಹುಡುಕುವಂತಹ ಸತ್ಯ ದೇವರ ಅನ್ವೇಷಕ ಏನ್ ಮಾಡ್ತಾನೆ ಅಂದ್ರೆ ಗೊಂದಲಕ್ಕೆ ಬಿದ್ದೋಗಿದ್ದಾನೆ. ಇವತ್ತು ಗೊಂದಲಕ್ಕೆ ಬಿದ್ದೋಗಿದ್ದಾನೆ. ಕಷ್ಟ, ಅದು ಗೊತ್ತಾಗ್ತಿಲ್ಲ ಯಾರು ನಿಜವಾದ ದೇವರು,
ಯಾರನ್ನ ನಿಜ ನನ್ನ ಸೃಷ್ಟಿ ಮಾಡಿದ ಯಾವ ದೇವರು, ಈ ಕೋಟ್ಯಾನುಕೋಟಿ ದೇವರು ಯಾರು 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 ಎನ್ನುವಂತ ಪ್ರಶ್ನೆಯಲ್ಲಿ ಬಿದ್ದು ಇವತ್ತು ಮನುಷ್ಯ ದೇವರನ್ನ ಹುಡುಕುವಂತ ಸ್ಥಿತಿಯಲ್ಲಿ ಕೆಲವರು ಇದ್ರೆ, ಇನ್ನು ಕೆಲವರು ಈ ಸವಾಸನೆ ಬೇಡ, ಈ ದೇವರು ಬೇಡ, ಈ ಹುಡುಕಾಟನು ಬೇಡ, ದೇವರ ಇಲ್ಲ ಅಂದ್ಕೊಂಡ್ಬಿಡೋಣ ಅಲ್ವಾ, ದೇವರೇ ಇಲ್ಲ ಅಂದ್ಕೊಂಡ್ಬಿಡೋಣ, ಇದು ತಲೆನೋವೇ ಇರೋದಿಲ್ಲ ಎಂಬುದಾಗಿ ಕೆಲವರು ನಾಸ್ತಿಕರ ದೇವರೇ ಇಲ್ಲ ಎಂಬುದಾಗಿ ಓಡಾಡ್ಕೊಂಡು ನಾನೇ ದೇವರು, ನನ್ನ ಆಲೋಚನೆ ನನ್ನ ಜೀವಿತವೇ ದೇವರು ಅಂದ್ಕೊಂಡು ಓಡಾಡುವಂತವರು ಕೆಲವರಿದ್ದಾರೆ. ಇವತ್ತು ನಾನು ಯಾಕೆ ಸತ್ಯದೇವರ ದರ್ಶನ ಅಂತ ನಾನು ಯಾಕೆ ಟೈಟ್ಲ್ ಕೊಟ್ಟೆ ಗೊತ್ತಾ ಪ್ರಿಯರೇ? ಯಾಕಂದ್ರೆ ಸತ್ಯದೇವ್ರು ಯಾರು ಗೊತ್ತಾದ್ರೆ ಅಲ್ವಾ ಅದನ್ನ ದರ್ಶನವನ್ನ ಬಯಸ್ಲಿಕ್ಕೆ ಸಾಧ್ಯ. ಸತ್ಯದೇವ್ರು ಯಾರಂತಾನೆ ಗೊತ್ತಿಲ್ಲದೆ ಹೋದ್ರೆ ನಾವು ಹೇಗೆ ಆ ಸತ್ಯದೇವರ ದರ್ಶನವನ್ನು ಬಯಸ್ಲಿಕ್ಕೆ ಸಾಧ್ಯ? ಒಮ್ಮೆ ಯೋಚನೆ ಮಾಡಿ, ಹೌದಾ ಇಲ್ವಾ? ಈಗ ನಮ್ಗೆ ಏನು ಗೊತ್ತಾಗಬೇಕು? ಸತ್ಯದೇವರು ಯಾರು ಎನ್ನುವಂತ ವಿಷಯ ನಮ್ಗೆ ಏನಾಗ್ಬೇಕು? ಗೊತ್ತಾಗ್ಬೇಕು, ನಮ್ಗೆ ಗೊತ್ತಾಗ್ಬೇಕು. ಇವತ್ತು ನಮ್ಮ ಈ ಒಂದು ಪಾಠದಲ್ಲಿ ಸತ್ಯದೇವರನ್ನ ಹುಡುಕಾಡುವಂತ ಪ್ರಯತ್ನವನ್ನು ಮಾಡೋಣ. ನಾವೇನ್ ಮಾಡೋಣ? ಸತ್ಯದೇವರ ಅನ್ವೇಷಣೆ ಇವತ್ತು ನಾವೇನ್ ಮಾಡೋಣ? ಮಾಡೋಣ. ಓಕೆನಾ? ಸರಿ, ಒಂದು ವಾಕ್ಯವನ್ನು ಓದ್ಕೊಳ್ಳೋಣ. ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯ. ಪ್ರಕಟಣೆ 4ನೇ ಅಧ್ಯಾಯದಲ್ಲಿ ಒಂದು ವಚನವನ್ನು ಓದೋಣ. 8ನೇ ವಚನ ಓದಿಕೊಳ್ಳೋಣ. 8ನೇ ವಚನ. ಆ 4 ಜೀವಿಗಳೊಳಗೆ ಒಂದೊಂದಕ್ಕೆ 6 ರೆಕ್ಕೆಗಳಿದ್ದವು. ಆ ಜೀವಿಗಳಿಗೆ ಸುತ್ತಲೂ ಒಳಗೂ ತುಂಬಾ ಕಣ್ಣುಗಳಿದ್ದವು. ಆ ಜೀವಿಗಳು ಹಗಲಿರುಳು ವಿಶ್ರಮಿಸಿಕೊಳ್ಳದೆ ದೇವರಾದ ಕರ್ತನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಆತನು ಸರ್ವಶಕ್ತನು, ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವಂತವನು ಎಂದು ಹೇಳುತ್ತವೆ. ಇಲ್ಲಿ ನೋಡಿ ಏನ್ ಹೇಳ್ತಿದೆ, ಇಲ್ಲಿ ಇದು ಅಪೊಸ್ತಲನಾಗಿರುವ ಆಗಿರೋದು ಯೋಹಾನ್ ರವರು ಏನ್ ಮಾಡ್ತಿದ್ದಾರೆ? ದರ್ಶನವನ್ನ ನೋಡ್ತಾ ಇದ್ದಾರೆ. ಆ ದರ್ಶನದಲ್ಲಿ ಏನ್ ಕಾಣ್ತಾ ಇದೆ ಅಂತ ಹೇಳಿದ್ರೆ 4 ಜೀವಿಗಳು ಕಾಣ್ತಾ ಇದ್ದಾವೆ. ಆ 4 ಜೀವಿಗಳಿಗೂ ಏನಾಗಿದ್ದಾವೆ? ಒಂದೊಂದಕ್ಕೂ ಒಂದೊಂದು ಜೀವಿಗೂ 6 ರೆಕ್ಕೆಗಳಿದಾವಂತೆ. ಮತ್ತೆ ಹೊರಗೂ ಆ ರೆಕ್ಕೆಗಳ ಒಳಗೂ ಹೊರಗೂ ಏನಿದಾವೆ? ಎಲ್ಲಾ ಕಡೆ ಏನಿದೆ? ಕಣ್ಣುಗಳಿದಾವಂತೆ. ಅವೇನ್ ಮಾಡ್ತಿದ್ದಾವೆ? ಹಗಲಿರುಳು ಕೂಡ ವಿಶ್ರಮಿಸಿಕೊಳ್ಳದೆ ಏನ್ ಮಾಡ್ತಿದ್ದಾವೆ? ಕರ್ತನಾದ ದೇವರಾದ ಕರ್ತನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಆತನು ಸರ್ವಶಕ್ತನು, ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿ ವಾಸ ಮಾಡುವಂತಹ ದೇವರು ಎಂಬುದಾಗಿ ಅವು ವಿಶ್ರಮಿಸಿಕೊಳ್ಳದೆ ದೇವರನ್ನ ಆರಾಧಿಸ್ತಾ ಇದ್ದಾವಂತೆ. ದೇವ ನೀನು ಪರಿಶುದ್ಧನು ಸ್ವಾಮಿ, ದೇವ ನೀನು ಪರಿಶುದ್ಧನು ರಾಜ, ಕರ್ತನೇನು ಪರಿಶುದ್ಧನು ಎಂಬುದಾಗಿ ಅವು ಎಡಬಿಡದೆ ದೇವರನ್ನ ಕೊಂಡಾಡ್ತಾ ಇರುವಂತ ಒಂದು ಅದ್ಭುತವಾಗಿರುವಂತ ಸಂದರ್ಭವನ್ನ ಅಪೊಸ್ತಲನಾಗಿರುವಂತ ಯೋಹಾನ ಇಲ್ಲಿ ನೋಡ್ತಾ ಇದ್ದಾನೆ. ಇಲ್ಲಿ ನೋಡ್ತಾ ಇದ್ದೇವೆ, ಈ ದೇವರು ಏನಾಗಿದ್ದಾನಂತೆ? ಪರಿಶುದ್ಧನಾಗಿದ್ದಾನಂತೆ. ಈ 6 ರೆಕ್ಕೆಗಳಿರುವಂತಹ ಈ ಜೀವಿಗಳು ಏನಂತ ಆರಾಧನೆ ಮಾಡ್ತಿದ್ದ ದೇವರನ್ನ? ದೇವ ನೀನು ಪರಿಶುದ್ಧನು 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 ಎಂಬುದಾಗಿ, ಪರಿಶುದ್ಧರಲ್ಲಿ ಅತಿ ಪರಿಶುದ್ಧನು ದೇವ ನೀನು ಎಂಬುದಾಗಿ ಈ ಜೀವಿಗಳು ಆರಾಧನೆಯನ್ನ ಮಾಡ್ತಿದ್ದಾವೆ. ಅಂದ್ರೆ ಈ ಜೀವಿಗಳು ಆರಾಧನೆ ಮಾಡುವಂತ ದೇವರು ಯಾರಾಗಿದ್ದಾರೆ? ಪರಿಶುದ್ಧನಾಗಿದ್ದಾನೆ. ಹಲ್ಲೆಲೂಯಾ, ದೇವ್ರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಅಂದ್ರೆ ನಿಜವಾದ ದೇವರ ಪ್ರಾಮುಖ್ಯವಾದ ಲಕ್ಷಣ ಏನ್ ಗೊತ್ತಾ? ಆತನು ಪರಿಶುದ್ಧನಾಗಿರ್ಬೇಕು. ಏನಾಗಿರ್ಬೇಕು? ಪರಿಶುದ್ಧನಾಗಿರ್ಬೇಕು. ಒಂದ್ ವೇಳೆ ಪರಿಶುದ್ಧತೆ ಇಲ್ಲದಂತ ವ್ಯಕ್ತಿ ಎಂದಿಗೂ ಕೂಡ ದೇವರಾಗ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ನಿಜವಾದ ದೇವರು ಅಂತ ಅನ್ಸ್ಕೊಳ್ಬೇಕಂದ್ರೆ ಪರಿಶುದ್ಧನಾಗಿರ್ಬೇಕು. ಆತನಿಗೆ ಎಂತ ಪರಿಶುದ್ಧತೆ ಗೊತ್ತಾ? ಅದು ಸಾಮಾನ್ಯವಾಗಿರುವಂತ ಪರಿಶುದ್ಧತೆ ಅಲ್ಲ. ಪರಿಶುದ್ಧರಲ್ಲಿ ಪರಿಶುದ್ಧನಾಗಿ ಆತನ ಕಾಣಿಸ್ಕೊಳ್ಬೇಕು. ಇದೇನಪ್ಪ ಪರಿಶುದ್ಧರಲ್ಲಿ ಪರಿಶುದ್ಧತೆ ಅಂತ ಹೇಳಿದ್ರೆ? ಇವಾಗ ನಾವು ದೇವರನ್ನ ಏನಂತ ಈ ಜೀವಿಗಳು ಆರಾಧನೆ ಮಾಡ್ತಿದ್ದಾವೆ ಅಂದ್ರೆ ಆ ಜೀವಿಗಳನ್ನ ದೇವದೂತರು ಅಲ್ವಾ? ಮೇಲ್ ಓದ್ಕೊಳ್ತಾ ಬಂದ್ರೆ ದೇವದೂತರು ಆರಾಧನೆ ಮಾಡ್ತಿದ್ದಾರೆ. 24 ಹಿರಿಯರ ಆರಾಧನೆ ಮಾಡ್ತಿದ್ದಾರೆ. ಕೋಟಿ ದೇವದೂತರ ಸಮೂಹ ಏನ್ ಮಾಡ್ತಿದೆ? ಪರಿಶುದ್ಧನು 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 ಎಂಬುದಾಗಿ ದೇವಾದಿ ದೇವರನ್ನ ಏನ್ ಮಾಡ್ತಿದ್ದಾವೆ? ಆರಾಧಿಸ್ತಾ ಇದ್ದಾವೆ. ಈ ದೇವದೂತರು ಯಾರು? ಇವರು ಪರಿಶುದ್ಧರಲ್ವಾ? ಅವರು ಕೂಡ ಪರಿಶುದ್ಧರೇ. ಅವ್ರು ಏನಾಗಿದ್ದಾರೆ? ಪರಿಶುದ್ಧರೇ ಅವರು ಕೂಡ. ಒಂದ್ಸಾರಿ ಲೂಕ ಸುವಾರ್ತೆ 9:26 ಓದೋಣ. ಲೂಕ ಸುವಾರ್ತೆ 9:26. ಯಾವನು ನನಗೂ ನನ್ನ ಮಾತುಗಳಿಗೂ ನಾಚಿಕೆ ಕೊಳ್ಳುತ್ತಾನೋ ಅವನಿಗೆ ಮನುಷ್ಯ ಕುಮಾರನು ತನಗೂ ತನ್ನ ತಂದೆಗೂ ಪರಿಶುದ್ಧ ದೂತರಿಗೂ ಇರುವ ಪ್ರಭಾವದೊಡನೆ ಬರುವಾಗ ನಾಚಿಕೆ ಕೊಳ್ಳುವನು. ನೋಡ್ರಿ ಏನಿದೆ ಅಂತ ಹೇಳಿ, ಯಾವನು ನನಗೂ ನನ್ನ ಮಾತುಗಳಿಗೂ ನಾಚಿಕೊಳ್ತಾನೋ ಅಂದ್ರೆ ಈ ಲೋಕ ಯಾತ್ರೆಯಲ್ಲಿ ಜೀವಿಸುವಾಗ, ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಈ ಲೋಕ ಯಾತ್ರೆಯಲ್ಲಿ ಜೀವಿಸುವಾಗ ಯಾರು ನನಗೂ ನನ್ನ ಮಾತುಗಳಿಗೂ ನಾಚಿಕೊಳ್ತಾರೋ ಅವ್ರನ್ನ ನಾನೇನ್ ಮಾಡ್ತೀನಿ ಗೊತ್ತಾ? ನನ್ನ ತಂದೆಯ ಪರಿಶುದ್ಧ ದೂತರ ಸಮೇತವಾಗಿ ನಾನು ಬರ್ತೀನಲ್ಲ ಒಂದ್ ಸಮಯದಲ್ಲಿ ಬರುವಾಗ ಅವರನ್ನು ನಾನು ನಾಚಿಕೊಳ್ತೇನೆ, ಯಾರು ಗೊತ್ತಿಲ್ಲ ಎಂಬುದಾಗಿ ಹೇಳ್ತೇನೆ. ನಾಚಿಕೊಳ್ತೇನೆ ಅಂದ್ರೆ ನೀನ್ ಯಾರು ನನಗೆ ಗೊತ್ತಿಲ್ಲ, ಆಚೆ ಹೋಗು ಎನ್ನುವಂತ ಸ್ಥಿತಿ ಅದು ಅಲ್ವಾ? ಅಂದ್ರೆ ಇಲ್ಲಿ ಹೇಳ್ತಿದ್ರೆ ಪರಿಶುದ್ಧ ದೂತರ ಸಮೇತವಾಗಿ, ಅಂದ್ರೆ ದೂತರು ಏನಾಗಿದ್ದಾರೆ?
ಪರಿಶುದ್ಧರಾಗಿದ್ದಾರೆ. ಯಾಕಂದ್ರೆ ಪರಿಶುದ್ಧ ದೇವರ ಮುಂದೆ ನಿಂತ್ಕೊಳ್ಳಿಕ್ಕೆ ಪರಿಶುದ್ಧರೇ ಬೇಕಲ್ಲಿ. ಅಶುದ್ಧ ಹೋಗ್ಲಿಕ್ಕೆ ಸಾಧ್ಯನಾ? ಸಾಧ್ಯವೇ ಇಲ್ಲ. ದೂತರು ಪರಿಶುದ್ಧರಾಗಿದ್ದಾರೆ, ಪರಿಶುದ್ಧರಾಗಿರುವಂತ ದೂತರು ಆರಾಧನೆ ಮಾಡ್ತಿದ್ದಾರೆ, ದೇವಾ ನೀನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು. ಅಂದ್ರೆ ಆ ದೇವರು ಇನ್ನೆಷ್ಟು ಪರಿಶುದ್ಧನಾಗಿರ್ಬೇಕು ಪ್ರಿಯ. ಒಮ್ಮೆ ಆಲೋಚನೆ ಮಾಡಿ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂದ್ರೆ ನಿಜವಾದ ದೇವರು ಅತ್ಯುನ್ನತವಾದ ಪರಿಶುದ್ಧತೆಯಲ್ಲಿ ವಾಸ ಮಾಡುವಂತಹ ದೇವರಾಗಿರ್ಬೇಕು. ಎಂತ ದೇವರಾಗಿರ್ಬೇಕು? ಅತ್ಯುನ್ನತವಾಗಿರುವಂತಹ ಪರಿಶುದ್ಧತೆಯಲ್ಲಿ. ಆತನ ಪರಿಶುದ್ಧತೆಗೆ ಯಾರೂ ಕೂಡ ಸರಿಸಾಟಿ ಆಗ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೆ ಮಾತನ್ನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ದೇವದೂತರಾದ್ರೂ ಪಾಪ ಮಾಡ್ಲಿಕ್ಕೆ ಅವಕಾಶ ಉಂಟು ಅಲ್ವಾ? ಅನೇಕ ದೂತರು ಪಾಪ ಮಾಡಿ ಏನಾಗಿದ್ದಾರೆ? ತಳ್ಳಲ್ಪಟ್ಟಿದ್ದಾರೆ. ಆದ್ರೆ ದೇವರು ಮಾತ್ರ ಪಾಪ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಚಪ್ಪಲ್ ತಗೊಂಡು ಎಲ್ಲರೂ ಕೂಡ ಸೇರಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕಂದ್ರೆ ದೇವರು ಯಾಕೆ ಆತನು ಅಷ್ಟು ಉನ್ನತವಾಗಿರುವಂತ ಪರಿಶುದ್ಧನಾಗಿದ್ದಾನ. ಆತ ಪ್ರತಿಯೊಬ್ಬ ಮನುಷ್ಯನ ಪಾಪ ಮಾಡ್ಲಿಕ್ಕೆ ಅವಕಾಶ ಇದೆ, ದೇವದೂತರು ಪಾಪ ಮಾಡ್ಲಿಕ್ಕೆ ಅವಕಾಶ ಇದೆ. ಆದ್ರೆ ಸತ್ಯ ದೇವರು ಎಂದಿಗೂ ಕೂಡ ಪಾಪ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂದ್ರೆ ಆತನು ಅತ್ಯುನ್ನತವಾದ ಪರಿಶುದ್ಧತೆಯಲ್ಲಿ ವಾಸ ಮಾಡುವಂತ ಮಹೋನ್ನತನಾಗಿರುವ ದೇವರಾತ. ಆತನೇ ಸತ್ಯ ದೇವರು. ಆತನೇನಾಗಿದ್ದಾನೆ? ಸತ್ಯ ದೇವರಾತನೇ. ಯಾಕಂದ್ರೆ ಪರಿಶುದ್ಧತೆ ಇಲ್ಲದಿರುವಂತ ವ್ಯಕ್ತಿ ಇವತ್ತು ಜಗತ್ತಿನಲ್ಲಿ ಬೈಬಲ್ ಹೇಳುತ್ತೆ, 1 ಕೊರಿಂಥಿ ಪತ್ರಿಕೆ 8ನೇ ಅಧ್ಯಾಯ 5ನೇ ವಚನ ಒಂದ್ಸರಿ ಓದೋಣ. ಅನೇಕರನ್ನು ದೇವರುಗಳೆಂದರೂ ಕರ್ತರೆಂದರೂ ಪೂಜಿಸುವುದುಂಟು ನಿಜವೇ, ಆಕಾಶದಲ್ಲಿ ಆಗಲಿ ಭೂಮಿಯ ಮೇಲಾಗಲಿ ದೇವರುಗಳನ್ನೆನಿಸಿಕೊಳ್ಳುವರಿದ್ದಾರೆ. ಈ ಭೂಮಿಯಲ್ಲಿ ದೇವರುಗಳು ಎನಿಸಿಕೊಳ್ಳೋರಿದ್ದಾರೆ, ದೇವರುಗಳು ಎನಿಸಿಕೊಂಡು ಆರಾಧನೆ ಹೊಂದುತ್ತಿರುವವರು ಕೂಡ ಇದ್ದಾರೆ ಅಲ್ವಾ? ಆದರೆ ಈ ಜಗತ್ತಿನಲ್ಲಿ ಯಾರೆಲ್ಲ ಇವತ್ತು ದೇವರನ್ನು ಅನಿಸ್ಕೊಳ್ತಾ ಇದ್ದಾರೋ ಅವರೆಲ್ಲರ ಚರಿತ್ರೆಯನ್ನ ಒಮ್ಮೆ ನಾವು ನೋಡುವುದಾದ್ರೆ ಎಲ್ಲಾದ್ರೂ ಒಂದ್ ಕಡೆ ಅವ್ರದ್ದು ಪಾಪ ಅನ್ನೋದು ಕಾಣಿಸುತ್ತೆ. ಈ ಮಾತನ್ನ ನಾನು ಹಾಗೆ ಹೇಳ್ತಿಲ್ಲ, ಅವರ ಚರಿತ್ರೆ ಹೇಳ್ತಾ ಇದೆ. ಈ ಜಗತ್ತಿನಲ್ಲಿ ಯಾರೆಲ್ಲ ಇವತ್ತು ದೇವರನ್ನು ಅನಿಸ್ಕೊಳ್ತಾ ಇದ್ದಾರೋ ಅವರ ಚರಿತ್ರೆಯನ್ನು ನೋಡುವಾಗ ಎಲ್ಲೋ ಒಂದ್ ಕಡೆ ಅವರು ಪಾಪದಲ್ಲಿ ಬಿದ್ದಿರುವಂತ ವಿಷಯಗಳು ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ತಾ ಇದ್ದಾರೆ. ಆದ್ರೆ ಇವತ್ತು ನಾವು ಯಾವ ದೇವರ ಅನ್ವೇಷಣೆ ನಾವಿದ್ದೀವಲ್ವಾ, ಯಾವ ದೇವರ ಬಗ್ಗೆ ನಾವು ಇವತ್ತು ನೋಡ್ತಾ ಇದ್ದೀವಲ್ವಾ, ಈ ದೇವರು ಅತ್ಯುನ್ನತವಾದ ಪರಿಶುದ್ಧದಲ್ಲಿ ವಾಸ ಮಾಡುವಂತಹ ದೇವರು. ಆತನಲ್ಲಿ ಎಳ್ಳಷ್ಟು ಕೂಡ ಪಾಪ ಇರ್ಲಿಕ್ಕೆ ಸಾಧ್ಯವಿಲ್ಲ. ಸಾಧ್ಯ ಉಂಟಾ? ಇವತ್ತು ಅನೇಕರು ಏನ್ ಮಾಡ್ತಾರಂದ್ರೆ ಪಾಪಗಳನ್ನ ಮಾಡ್ತಾರೆ, ತಪ್ಪುಗಳನ್ನ ಮಾಡ್ತಾರೆ, ಅದಕ್ಕೆ ಶಿಕ್ಷೆಯನ್ನು ಅನುಭವಿಸ್ತಾರೆ. ಅವರನ್ನು ನೋಡಿ ಬೇರೆಯವ್ರು ಏನ್ ಹೇಳ್ತಾರೆ ಗೊತ್ತಾ? ಅಯ್ಯೋ ಅವ್ರ ಹಣೆಯಲ್ಲಿ ಹಾಗೆ ಬರ್ದಿತ್ತೇನೋ, ದೇವ್ರ ಆ ರೀತಿ ಆಗೋದು ಬರ್ದಿದ್ನೇನೋ, ಅದಕ್ಕೆ ಇವೆಲ್ಲ ಆಯ್ತು. ಪಾಪ ಅವನೇನ್ ಮಾಡ್ಲಿಕ್ಕೆ ಸಾಧ್ಯ? ಎಂತ ಮಾತಾಡ್ತಾರಲ್ರಿ, ಅವ್ನ ಹಣೆಯಲ್ಲಿ ಈಗ ಬರೀ ಈಗ ಆಗ್ಬೇಕು ಅಂತ ದೇವ್ರು ಬರ್ದಿದ್ನೇನೋ, ಅದಕ್ಕೆ ಈಗೆಲ್ಲ ಸಂಭವಿಸಿದಾವೆ, ಅದಕ್ಕೆ ಇಷ್ಟೆಲ್ಲ ಪಾಪಗಳನ್ನ ವ್ಯಕ್ತಿ ಮಾಡ್ದ, ಇಲ್ಲಾಂದ್ರೆ ಅವನ್ ಯಾಕೆ ಮಾಡ್ತಿದ್ದ ಎಂಬುವಂತ ಮಾತುಗಳನ್ನ ಕೇಳಿರ್ತೀವಲ್ವಾ? ಅಂದ್ರೆ ಅರ್ಥ ಏನು? ಇಲ್ಲಿ ಯಾರು ಪಾಪ ಮಾಡಿದ್ ನಿಜವಾಗ್ಲು? ದೇವರೇ ನಿಜವಾಗ್ಲು ಅವ್ನ ಹಣೆ ಬರ್ದ್ರೆ ಪಾಪ ಮಾಡ್ಲಿ ಅಂತ ಬರ್ದಿದ್ದೇ ಆಗಿದ್ರೆ ಇಲ್ಲಿ ತಪ್ಪ್ಯಾರ್ದು? ದೇವರದು. ಯಾಕೆ? ದೇವ್ರು ಹಾಗೆ ಬರ್ದಿದ್ದಕ್ಕೆ ಅಲ್ವಾ ಆತನ ಪಾಪವನ್ನು ಮಾಡಿದ್ದು. ಒಂದ್ ವೇಳೆ ಆ ದೇವ್ರು ಬರೀದೇ ಹೋಗಿದ್ರೆ ಪಾಪ ಮಾಡ್ಲಿಕ್ಕೆ ಅವಕಾಶ ಉಂಟಾ? ಅವಕಾಶ ಇಲ್ಲ. ಅಂದ್ರೆ ನಾವು ಆಡುವ ಮಾತು ಯಾರನ್ನ ತಪ್ಪಿತಸ ನಿಲ್ಲಿಸ್ತಾ ಇದೆ? ದೇವರನ್ನ. ವಾಕ್ಯ ಏನ್ ಹೇಳ್ತೆ ಗೊತ್ತಾ ಪ್ರಿಯರೇ? ಒಂದ್ಸಲ ನೋಡೋಣ. ಈ ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನ ಓದೋಣ. ಯಾವನಾದರೂ ಪಾಪ ಮಾಡುವುದಕ್ಕೆ ಪಡುವಾಗ ಆ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯಿತೆಂದು ಹೇಳಬಾರದು. ದೇವರು ಕೆಟ್ಟದ್ದಕ್ಕೇನು ಸಂಬಂಧಪಟ್ಟವನಲ್ಲ, ಆತನು ಯಾರನ್ನು ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ. ನೋಡ್ರಿ ವಾಕ್ಯ ಏನ್ ಹೇಳ್ತಿದೆ? ಮನುಷ್ಯ ಹೇಳ್ತಿದ್ದಾನೆ ದೇವರು ಅವನ ಹಣೆಯಲ್ಲಿ ಈ ತರ ಆಗ್ಬೇಕಂತ ಬರ್ದಿದ್ನೇನೋ, ಅದಕ್ಕೆ ಅವನು ಪಾಪವನ್ನು ಮಾಡ್ದ ಎಂಬುದಾಗಿ ಮನುಷ್ಯ ಹೇಳ್ತಿದ್ದ. ಅದು ವಾಕ್ಯ ಏನ್ ಹೇಳ್ತಿದೆ? ಯಾವನಾದ್ರೂ ಪಾಪಕ್ಕೆ ಪ್ರೇರೇಪಿಸಲ್ಪಡುವಾಗ ಇದು ದೇವರಿಂದ ಆಯ್ತು ಅಂತ ಹೇಳ್ಬಾರ್ದು. ಏನ್ ಹೇಳ್ಬಾರ್ದು? ಈ ಪಾಪಕ್ಕೆ ಪ್ರೇರಣೆ ದೇವರಿಂದ ಆಯ್ತು ಅಂತ ಹೇಳ್ಬೇಡ ಎಂಬುದಾಗಿ ವಾಕ್ಯ ಹೇಳಿದೆ. ಯಾಕೆ? ಕೆಟ್ಟದಕ್ಕೆ ದೇವರು ಸಂಬಂಧಪಟ್ಟವನಲ್ಲ, ಆದ್ರೆ ಪಾಪಕ್ಕೆ ದೇವರು ಎಂದಿಗೂ ಕೂಡ ಸಂಬಂಧಪಟ್ಟವನಲ್ಲ. ಆತನ ಯಾರನ್ನು ಕೂಡ ಪಾಪ ಮಾಡುವ ಹಾಗೆ ಪ್ರೇರೇಪಣೆ ಮಾಡುವುದಿಲ್ಲ. ಯಾರು ಮಾಡ್ತಾರೆ? ಅವನು ಮಾಡ್ತಾನೆ. ಯಾರು? ದುಷ್ಟನು. ದೇವ್ರು ಮಾಡ್ತಾರ? ಯಾಕೆ ಗೊತ್ತಾ? ಯಾಕೆ ಅಂತ ಹೇಳಿದ್ರೆ ಆತನ ಅತ್ಯುನ್ನತವಾದ ಪರಿಶುದ್ಧತೆಯಲ್ಲಿ ವಾಸ ಮಾಡುವಂತಹ ದೇವರು. ಅದಕ್ಕೆ ವಾಕ್ಯ ಹೇಳುತ್ತೆ, ಯಾರು ಪ್ರವೇಶಿಸಲಾದ ಅಗಮ್ಯವಾದ ಬೆಳಕಿನಲ್ಲಿ ಆತ ಏನ್ ಮಾಡ್ತಿದ್ದಾನೆ? ವಾಸ ಮಾಡ್ತಾ ಇದ್ದಾನೆ ಎಂಬುದಾಗಿ. ತಿಮೋಥಿ ಪತ್ರಿಕೆ 6
16ರಲ್ಲಿ. ಎಂತ ಬೆಳಕದು? ಯಾರೂ ಕೂಡ ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲಂತೆ. ಅಂದ್ರೆ ಆತನ ಒಂದು ಪರಿಶುದ್ಧತೆಯಲ್ಲಿ ಯಾರೂ ಕೂಡ ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಅಷ್ಟು ಅತ್ಯುನ್ನತವಾಗಿರುವಂತಹ ಒಂದು ಪರಿಶುದ್ಧತೆಯಲ್ಲಿ ವಾಸ ಮಾಡುವಂತವನೇ ನಿಜವಾದ ದೇವರಾಗಿರ್ತಾರೆ. ಯಾರು ನಿಜವಾದ ದೇವರಾಗಿರ್ತಾರೆ? ಅತ್ಯುನ್ನತವಾಗಿರುವಂತಹ ಪರಿಶುದ್ಧತೆಯಲ್ಲಿ ಅತಿ ಪರಿಶುದ್ಧನಾಗಿ ಯಾರು ಕಾಣಿಸ್ಕೊಳ್ತಾರೋ, ಯಾರಲ್ಲಿ ಒಂದು ಎಳ್ಳಷ್ಟೂ ಕೂಡ ಪಾಪವಿಲ್ಲದ ಹಾಗೆ ಪರಿಶುದ್ಧತೆಯಲ್ಲಿ ಕಾಣಿಸ್ಕೊಳ್ತಾರೋ ಆತನೇ ನಿಜವಾದ ದೇವರು. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಂದು ವೇಳೆ ಇವತ್ತು ನಾವು ಆರಾಧನೆ ಮಾಡ್ತಿರುವಂತಹ ದೇವರಲ್ಲಿ ಪಾಪ ಕಾಣಿಸಿಕೊಳ್ಳುವುದಾದ್ರೆ ಅದನ್ನ ಏನಾಗೋದಿಲ್ಲ, ನಿಜವಾದ ದೇವರಾಗೋದಿಲ್ಲ. ಅದನ್ನ ಸತ್ಯ ದೇವರಾಗ್ಲಿಕ್ಕೆ ಸಾಧ್ಯ. ಸತ್ಯ ದೇವರಿಗಿರುವಂತಹ ಪ್ರಾಮುಖ್ಯವಾದ ಒಂದು ಲಕ್ಷಣ, ಆತನು ಅತ್ಯುನ್ನತವಾಗಿರುವಂತಹ ಯಾರಿಗೂ ಸರಿಸಾಟಿಯಾಗಿ ಸಾಧ್ಯವಾಗದ ಒಂದು ಪರಿಶುದ್ಧತೆಯಲ್ಲಿ ಆತನು ವಾಸ ಮಾಡಬೇಕು. ಯಾರು ಬೇಕಾದ್ರೂ ಪಾಪ ಮಾಡ್ಲಿಕ್ಕೆ ಸಾಧ್ಯ, ಆದ್ರೆ ಆ ದೇವರು ಮಾತ್ರ ಪಾಪ ಮಾಡ್ಲಿಕ್ಕೆ ಸಾಧ್ಯ. ಇವತ್ತು ಸತ್ಯಾನ್ವೇಷಣೆ ಮಾಡುವಂತ ಎಲ್ಲರಿಗೂ ಕೂಡ ನಾನು ಒಂದು ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಯಾರೆಲ್ಲ ಸತ್ಯ ದೇವರನ್ನ ಹುಡುಕ್ತಾ ಸತ್ಯಾನ್ವೇಷಣೆಯನ್ನು ಯಥಾರ್ಥವಾಗಿ ಮಾಡ್ತಾ ಇದ್ದಾರೋ ಒಂದ್ಸಾರಿ ನೀವು ಪರಿಶೀಲನೆ ಮಾಡಿ. ಇವತ್ತು ನೀವು ಆರಾಧನೆ ಮಾಡ್ತಿರುವಂತಹ ದೇವರು ಎಂತ ಸ್ಥಿತಿಯಲ್ಲಿದ್ದಾರೆ ಪರಿಶೀಲನೆ ಮಾಡಿ. ಪರಿಶೀಲನೆ ಮಾಡುವಾಗ ಸತ್ಯ ಅನ್ನೋದು ಖಂಡಿತವಾಗ್ಲೂ ನಿಮ್ಮ ಕಣ್ಣೆದುರಿಗೆ ಬರುತ್ತೆ. ಯಾಕಂದ್ರೆ ನೀವು ಸತ್ಯಾನ್ವೇಷಣೆ ಮಾಡ್ತಿದ್ದೀರಾ, ನೀವು ಯಥಾರ್ಥವಾಗಿ ಸತ್ಯಾನ್ವೇಷಣೆ ಮಾಡ್ತಾ ಇರೋದ್ರಿಂದ ಸತ್ಯ ಅನ್ನೋದನ್ನ ದೇವರು ನಿಮ್ಗೆ ಕಂಡುಕೊಳ್ಳುವ ಹಾಗೆ ಮಾಡ್ತಾರೆ. ಹಲ್ಲೆಲೂಯಾ. ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಾವು ಕೇಳ್ತಾ ಇರ್ತಾವಲ್ವಾ, ಒಬ್ಬ ವ್ಯಕ್ತಿ ಯಾರನ್ನಾದ್ರೂ ಪ್ರೀತಿ ಮಾಡಿದ್ರೆ ಏನ್ ಮಾಡ್ತಾನೆ ಹೇಳ್ರಿ? ಆ ವ್ಯಕ್ತಿ ಏನೇ ತಪ್ಪು ಮಾಡಿದ್ರು ಕೂಡ ಏನಾಗ್ತದೆ? ಪರವಾಗಿಲ್ಲ, ನಮ್ಮನೆ ತಪ್ಪು ಮಾಡಿದ್ರು. ಯಾರು ಮಾಡಿದ ತಪ್ಪು ಮಾಡ್ತಿದ್ದಾನ ಅವ? ಏನ್ ಹೇಳ್ತಾನೆ? ಯಾರು ಮಾಡಿದ ತಪ್ಪು ನಮ್ಮನ್ನು ಮಾಡಿದಾನ? ಇಲ್ಲ ಅಲ್ಲ. ಅಂದ್ರೆ ಆ ಪ್ರೀತಿ ಏನಾಗುತ್ತೆ ಗೊತ್ತಾ? ಆ ಕುರುಡು ಪ್ರೀತಿ ಏನಾಗುತ್ತೆ ಗೊತ್ತಾ? ಅವನ ತಪ್ಪುಗಳನ್ನ ಮುಚ್ಚಿ ಹಾಕಿಬಿಡುದು, ಒಪ್ಪಳಕ್ ತಯಾರಾಗೋದಿಲ್ಲ. ಅವನು ಎಂತವನಾಗಿದ್ರು ಸರಿ, ಅವನ ಪ್ರೀತಿ ಮಾಡಿದ್ರೆ ಅವನ ತಪ್ಪುಗಳನ್ನ ನಾವು ಎಂದಿಗೂ ಕೂಡ ಅವನು ತಪ್ಪು ಮಾಡಿದ್ರೆ ಒಪ್ಕೊಳ್ಳೋದಿಲ್ಲ. ನಾವು ಅವ್ನು ತಪ್ಪು ಮಾಡಿದ್ರು ಕೂಡ ರೈಟೇ ಮಾಡ್ದೆ ಎಂಬುದಾಗಿ ಹೇಳ್ತೇವೆ. ತಂದೆ ತಾಯಿಗಳು ಮಕ್ಕಳ ತಪ್ಪುಗಳನ್ನ ಗುರುತಿಸಲಾಗದಷ್ಟು ಕುರುಡು ಪ್ರೀತಿಯನ್ನ ತಂದೆ ತಾಯಿಗಳು ಬೆಳೆಸ್ಕೋಬಾರ್ದು. ಅಪ್ಪ ಅಮ್ಮ ಯಾವತ್ತೂ ಕೂಡ ಮಕ್ಕಳ ತಪ್ಪುಗಳನ್ನ ಕಂಡುಹಿಡಲಿಕ್ಕೆ ಸಾಧ್ಯವಾಗದಷ್ಟು ಕುರುಡರಾಗಿ ಪ್ರೀತಿ ಮಾಡಬಾರ್ದು. ಯಾಕೆ ಗೊತ್ತಾ? ನನ್ನ ಮಗ ಏನೇ ಮಾಡಿದ್ರು ರೈಟ್, ಅವ್ನು ಮಾಡ್ದೆಲ್ಲ ಸರಿ ಅಂತ ಅವ್ನು ತಪ್ಪು ಮಾಡ್ದಾಗ್ಲೂ ಕೂಡ ನಾವು ಅದನ್ನ ಸಪೋರ್ಟ್ ಮಾಡ್ತಾ ಹೋದ್ರೆ ಅವನು ಪ್ರಯೋಜನ ಆಗ್ತಾನ? ಇಲ್ಲ, ಅವನ ಅಪ್ರಯೋಜನ ಆಗ್ತಾನೆ. ಸಮಾಜ ಘಾತುಕನಾಗಿ ಆತನ ಏನ್ ಮಾಡ್ತಾನೆ? ಕಾಣಿಸ್ಕೊಳ್ತಾನೆ. ಅಂದ್ರೆ ತಂದೆ ತಾಯಿಗಳ ಪ್ರೀತಿ ಮಕ್ಕಳ ಒಂದು ತಪ್ಪುಗಳನ್ನ ಗುರುತಿಸಲಾಗದಷ್ಟು ಕುರುಡು ಪ್ರೀತಿ ಆಗ್ಬಾರ್ದು. ಈ ಸತ್ಯ ನಮ್ಗೆ ಅರ್ಥ ಆಗೋದಾದ್ರೆ ಇವತ್ತು ನಾವು ಒಬ್ಬ ದೇವರನ್ನ ಆರಾಧನೆ ಮಾಡ್ತಿದೀವಿ ಅಂತ ಹೇಳಿದ್ರೆ ಆ ದೇವರ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡ್ಬೇಕು. ಒಂದ್ ವೇಳೆ ಆತನ ಚರಿತ್ರೆ ನಿಜವಾಗ್ಲೂ ಪಾಪದಿಂದ ಕೂಡಿದ್ದೇ ಆಗಿದ್ರೆ ನಾವು ಯಥಾರ್ಥವಾಗಿ ಅದೇನ್ ಮಾಡ್ಬೇಕು? ಪರಿಶೋಧನೆ ಮಾಡುವಂತ ಪ್ರಯತ್ನ ಮಾಡ್ಬೇಕು. ಇವತ್ತು ದೇವರುಗಳೆನಿಸಿಕೊಳ್ಳುವ ಜೀವಿತಗಳನ್ನು ನಾವು ಗಮನಿಸುವುದಾದ್ರೆ ಅವರೇ ಸುಳ್ಳು ಹೇಳ್ತಾರೆ, ಅವರೇ ಪಾಪದ ಕಾಮದಲ್ಲಿ ಬಿದ್ದಿರ್ತಾರೆ, ಅವರೇ ಪಾಪದ ಕಾರ್ಯಗಳಲ್ಲಿದ್ದಾರೆ. ಒಬ್ಬ ಸಹೋದರ, ಒಬ್ಬ ವ್ಯಕ್ತಿ ತನ್ನ ಮಗಳ ವಿಷಯವಾಗಿ ತಪ್ಪನ್ನ ಮಾಡ್ತಾನೆ. ತಾನು ಹೆತ್ತ ಮಗಳ ವಿಷಯದಲ್ಲಿ ತಪ್ಪನ್ನ ಮಾಡ್ತಾನೆ. ತಪ್ಪನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡುವಾಗ ಸಿಕ್ಕಾಕೊಳ್ತಾನೆ. ಅಕ್ಕಪಕ್ಕದಲ್ಲ ಕೂಡಿ ಬಂದು ಅವನಿಗೆ 2 ಬಾರಿಸಿ ಕೇಳ್ತಾರೆ, ಏನಯ್ಯ ನಿನಗೆ ಮನುಷ್ಯತ್ವ ಇದೆ? ನೀನು ಹೆತ್ತ ಮಗಳೇ ಅಲ್ವಾ? ಆಕೆ ವಿಷಯದಲ್ಲಿ ಇಂಥ ತಪ್ಪನ್ನು ಮಾಡ್ಲಿಕ್ಕೆ, ಇಂಥ ಕಾರ್ಯ ಮಾಡ್ಲಿಕ್ಕೆ ನಿಂಗೆ ಹೆಂಗಾದ್ರೂ ಮನಸ್ಸು ಬಂತು ಎಂಬುದಾಗಿ ಬೈದು ಕೇಳುವಾಗ ಆತ ಹೇಳ್ತಾನೆ, ರೇ ಸ್ವಾಮಿ ಸುಂಗೇರಿ ಸಾಕು, ನಾವು ಪೂಜೆ ಮಾಡೋ ದೇವ್ರು ತಪ್ಪು ಮಾಡಿದ್ರೆ ಮಾತ್ರ ನಮ್ಗೆ ತಪ್ಪು ಅನ್ಸೋದಿಲ್ಲ, ಅವ್ರು ಮಾಡಿದ್ರೆ ರೈಟು, ನಾನ್ ಮಾಡಿದ್ರೆ ತಪ್ಪ ಎಂಬುದಾಗಿ ಕೇಳ್ತಂತೆ. ಅಂದ್ರೆ ಅವರು ಪೂಜಿಸುವಂತ ದೇವ್ರು ಏನಾಗಿದ್ದಾರೆ ಇಲ್ಲಿ? ತನ್ನ ಮಗಳ ವಿಷಯದಲ್ಲಿ ತನ್ನ ಮಗಳನ್ನೇ ಮದುವೆ ಮಾಡಿಕೊಂಡ ಸಂದರ್ಭ, ತನ್ನ ಮಗಳ ವಿಷಯದಲ್ಲಿ ತಪ್ಪದ ಆಲೋಚನೆಗಳು ಇಟ್ಕೊಂಡಂತ ಸಂದರ್ಭವನ್ನ ಅವರು ದೇವ್ರು ಇಟ್ಕೊಂಡಿದ್ದಾರೆ. ಅದಕ್ಕೆ ವ್ಯಕ್ತಿ ಹೇಳ್ತಾನೆ, ನಾನು ಪೂಜೆ ಮಾಡೋ ದೇವ್ರು ಮಾಡೋದು ತಪ್ಪಾಗೋದಿಲ್ಲ, ನಾನ್ ಮಾಡಿದ್ರೆ ಹೇಗೆ ತಪ್ಪಾಗ್ಲಿಕ್ಕೆ ಸಾಧ್ಯ ಎಂಬುದಾಗಿ ಕೇಳ್ತಿದ್ದಾರೆ. ಪ್ರೀತಿಯ ದೇವರ ಮಕ್ಕಳೇ, ಅಂದ್ರೆ ಪರಿಶುದ್ಧತೆ ಇಲ್ಲದೆ ಪಾಪದಲ್ಲಿ ಇರುವಂತಹ ಯಾರೂ ಕೂಡ ದೇವ್ರು ಅನ್ಸ್ಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನೋದು ನನ್ನ ಒಂದು ವಿಷಯ. ಇಲ್ಲಿ ನಾನು ಯಾರನ್ನಾಗ್ಲಿ ಮನಸ್ಸಿಗೆ ನೋವು ಮಾಡುವ ಉದ್ದೇಶ ನನಗಿಲ್ಲ, ಯಾರನ್ನು ವಿಮರ್ಶೆ ಮಾಡುವ ಉದ್ದೇಶ ನನಗಿಲ್ಲ. ನಾನು ಸತ್ಯವನ್ನ ಹುಡುಕ್ರಿ ಎಂಬುದಾಗಿ ಪ್ರೀತಿಯಿಂದ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಪ್ರೀತಿಯ ದೇವರ ಮಕ್ಕಳೇ, ನಾವು ಆಲೋಚನೆ ಮಾಡುವಂತ ಪ್ರಯತ್ನವನ್ನು ಮಾಡೋಣ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಜಗತ್ತಿದೆ ಅಲ್ವಾ?
ಆದ್ರೆ ಇಂತಹ ಒಂದು ದೇವರು ಎನಿಸಿಕೊಳ್ಳುವವರೇ ಪಾಪಗಳನ್ನ ಮಾಟ ಜೀವಿಸುವಂತ ಇರುವಂತ ಈ ಒಂದು ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿ 2000 ವರ್ಷಗಳ ಹಿಂದೆ ಚಾಲೆಂಜ್ ಮಾಡಿ ಹೇಳ್ತಾರೆ, ನನ್ನಲ್ಲಿ ಪಾಪ ಇದೆ ಅಂತ ನಿಮ್ಮಲ್ಲಿ ಯಾರು ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯ ಅಂತ. ಏನು, ನನ್ನಲ್ಲಿ ಪಾಪ ಇದೆ ಅಂತ ನಿಮ್ಮಲ್ಲಿ ಯಾರು ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯ ಎನ್ನುವ ಒಂದು ಚಾಲೆಂಜ್ ಅನ್ನ 2000 ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿ ಮಾಡ್ತಾನೆ. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 46ನೇ ವಚನ ಓದೋಣ. ನಿಮ್ಮೊಳಗೆ ಯಾರಿದ್ದ 45-46. ನಾನು ಸತ್ಯವನ್ನು ಹೇಳುವನಾದ್ದರಿಂದ ನೀವು ನನ್ನನ್ನು ನಂಬುವುದಿಲ್ಲ. ನನ್ನಲ್ಲಿ ಪಾಪವನ್ನು ತೋರಿಸಿಕೊಡುವವರು ನಿಮ್ಮೊಳಗೆ ಯಾರಿದ್ದಾರೆ? ನೋಡ್ರಿ, ನಾನು ಸತ್ಯವನ್ನ ಹೇಳ್ತಿದ್ದೇನೆ, ನೀವ್ ಯಾರೂ ಕೂಡ ನಂಬಲಿಕ್ಕೆ ಸಿದ್ಧವಾಗಿಲ್ಲ. ನನ್ನಲ್ಲಿ ಪಾಪ ಇದೆ ಅಂತ ನಿಮ್ಮಲ್ಲಿ ಯಾರು ತೋರಿಸ್ಕೊಡ್ಲಿಕ್ಕೆ ಸಾಧ್ಯ? ಹಲ್ಲೆಲೂಯಾ. ನನ್ನಲ್ಲಿ ಪಾಪ ಇದೆ ಅಂತ ನಿಮ್ಮಲ್ಲಿ ಯಾರು ತೋರಿಸ್ಕೊಡ್ಲಿಕ್ಕೆ ಸಾಧ್ಯ ಎನ್ನುವಂತ ಚಾಲೆಂಜ್ ಅನ್ನ 2000 ವರ್ಷಗಳ ಹಿಂದೆ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಅವತ್ತು ಶಾಸ್ತ್ರಿಗಳ ಪರಿಸರ ಒಂದು ಚಾಲೆಂಜ್ ಮಾಡಿದ್ರು. ಅವ್ರು ಯಾರು ಕೂಡ ಆತನಲ್ಲಿ ತಪ್ಪುಗಳನ್ನು ಹುಡುಕ್ಲಿಕ್ಕೆ ಸಾಧ್ಯವಾಯ್ತಾ ಅಂದ್ರೆ ಸಾಧ್ಯವಾಗಿಲ್ಲ. ಯೇಸು ಸ್ವಾಮಿ ಅವರು ಈ ಭೂಮಿಗೆ ಬಂದು ಪರಲೋಕಕ್ಕೆ ಹೋಗಿ 2000 ವರ್ಷ ಕಳೆದು ಹೋಗ್ತಾ ಇದೆ. ಇಂದಿನವರೆಗೂ ಕೂಡ ಅನೇಕರು ಪ್ರಯತ್ನ ಮಾಡ್ತಿದ್ದಾರೆ ಕ್ರಿಸ್ತನ ಮೇಲೆ ಪಾಪಗಳನ್ನು ಹೊರಿಸ್ಲಿಕ್ಕಾಗಿ. ಏನ್ ಮಾಡ್ಲಿಕ್ಕೆ? 2000 ವರ್ಷಗಳಿಂದಲೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಪಾಪವನ್ನು ಹೊರಿಸ್ಲಿಕ್ಕೆ ಅನೇಕರು ಅವ್ರ ಕೈಯಲ್ಲಿ ಸಾಧ್ಯ ಆಯ್ತಾ ಅಂದ್ರೆ ಸಾಧ್ಯವಾಗಿಲ್ಲ ಪ್ರಿಯರೇ. ಸಾಧ್ಯ ಆಯ್ತಾ? ಸಾಧ್ಯವಾಗಿಲ್ಲ. ಇಂದಿಗೂ ಕೂಡ ಪ್ರಯತ್ನ ಮಾಡ್ತಿದ್ದಾರೆ, ಮುಂದೆನೂ ಕೂಡ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ನೋಡ್ರಿ, ಬೈಬಲ್ ಓದಿದ್ದೆ ನಮ್ಗಿಂತ ಹೆಚ್ಚಾಗಿ ಅವ್ರು ಓದ್ತಿದ್ದಾರೆ. ಯಾಕೆ? ಏನೋ ತಪ್ಪು ಸಿಗುತ್ತಾ? ಹೊರಸೋಣ ಕ್ರಿಸ್ತನ ಮೇಲೆ. ನೋಡಿ, ಕ್ರಿಸ್ತನ್ ಕೂಡ ಪಾಪ ಇದೆ ತೋರಿಸ್ಕೊಳ್ಳೋಣ ಎಂಬುದಾಗಿ, ನನ್ನ ಪಾಪ ಇದೆ ತೋರಿಸ್ಕೊಳ್ಳೋಣ ಎಂಬುದಾಗಿ ಏನ್ ಮಾಡ್ತಿದ್ದಾರೆ? ಬೈಬಲ್ ನಮಗಿಂತ ಚೆನ್ನಾಗಿ ತಿರುವಾಕ ಪ್ರಯತ್ನ ಮಾಡ್ತಿದ್ದಾರೆ. ಆದ್ರೆ ಈ ಜನ್ಮದಲ್ಲಿ ಅವರಿಗೆ ಸಾಧ್ಯವಾಗದ ವಿಷಯ ಏನ್ ಗೊತ್ತಾ? ಕರ್ತನಾದ ಯೇಸು ಕ್ರಿಸ್ತನ ಪಾಪಿಯನ್ನು ತೋರಿಸ್ಕೊಡ್ಲಿಕ್ಕೆ ಅವ್ರ ಕೈಯಲ್ಲಿ ಸಾಧ್ಯವಾಗುವುದಿಲ್ಲ. ಹಲ್ಲೆಲೂಯಾ. ಆತನು ಬದುಕಿದ್ದಾಗ ಚಾಲೆಂಜ್ ಮಾಡುವಾಗ ಯಾಕೇನೂ ಆಗ್ಲಿಲ್ಲ. ಈಗ ಆತನು ದೇವಾದಿ ದೇವನಾಗಿ ಪರಲೋಕದಲ್ಲಿ ಆಸೀನನಾಗಿರುವಾಗ ಈಗ ತೋರಿಸ್ಕೊಡ್ಲಿಕ್ಕೆ ಸಾಧ್ಯವಾಗ್ತದ? ಸಾಧ್ಯವಾಗುದಿಲ್ಲ. ಒಂದು ವಿಷಯ ಆಲೋಚನೆ ಮಾಡೋಣ. ಈ ಭೂಮಿಯಲ್ಲಿ ವಾಸ ಮಾಡುವ ಪ್ರತಿ ಮನುಷ್ಯನು ಕೂಡ ಏನಾಗಿದ್ದಾನೆ? ಪಾಪಗಳನ್ನು ಮಾಡ್ತಾ ಏನಾಗ್ತಿದ್ದಾನೆ? ದೇವರ ಮಹಿಮೆಯನ್ನ ಕಳೆದುಕೊಳ್ತಾ ಇದ್ದಾನೆ. ಸತ್ಯ ಅಲ್ವಾ? ಮತ್ತೆ ರೋಮಪತ್ರಿಕೆ 3:23 ಏನ್ ಹೇಳ್ತಾ ಇದೆ? ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಹೊಂದದೇ ಹೋಗಿದ್ದಾರೆ. ದೇವರ ಮಹಿಮೆಯನ್ನ ಹೊಂದದೇ ಹೋಗಿದ್ದಾರೆ. ಆದ್ರೆ ಪ್ರತಿ ಮನುಷ್ಯನು ಕೂಡ ಏನ್ ಮಾಡ್ತಿದ್ದಾನೆ? ಪಾಪವನ್ನು ಮಾಡ್ತಿದ್ದಾನೆ, ದೇವರ ಕೋಪಕ್ಕೆ ಗುರಿ ಆಗ್ತಿದ್ದಾನೆ, ಮರಣಕ್ಕೆ ಗುರಿ ಆಗ್ತಿದ್ದಾನೆ, ದೇವರ ಮಹಿಮೆಯನ್ನ ಕಳ್ಕೊಳ್ತಾನೆ. ರೋಮಪತ್ರಿಕೆ 6:23 ಪಾಪವು ಕೊಡುವ ಸಂಬಳ ಮರಣ. ಪಾಪವು ಕೊಡುವ ಸಂಬಳ ಏನಾಗಿದೆ? ಮರಣವಾಗಿದೆ. ಅಂದ್ರೆ ಪ್ರತಿ ಮನುಷ್ಯನು ಕೂಡ ಪಾಪವನ್ನು ಮಾಡ್ತಿದ್ದಾನೆ, ಮರಣಕ್ಕೆ ಒಳಗಾಗ್ತಿದ್ದಾನೆ. ಪ್ರತಿ ಮನುಷ್ಯನು ಕೂಡ ಪಾಪವನ್ನು ಮಾಡ್ತಿದ್ದಾರೆ, ಏನಾಗ್ತಿದ್ದಾನೆ? ದೇವರ ಮಹಿಮೆಯನ್ನ ಕಳೆದುಕೊಳ್ತಾ ಇದ್ದಾನೆ. ನೀವೆಲ್ಲ ಈ ಕಡೆ ನೋಡ್ಕೊಂಡಿದ್ರೆ ನನಗೆ ಎಲ್ಲೂ ಈ ಕಡೆ ನೋಡ್ರಿ. ನೀವು ಬೈಬಲ್ ಆಮೇಲೆ ರೆಫರೆನ್ಸ್ ಆಮೇಲೆ ನೋಡ್ರಿ, ಬಟ್ ಇಲ್ಲಿ ನೋಡೋ ಪ್ರಯತ್ನ ಮಾಡ್ರಿ. ಇಂತಹ ಸ್ಥಿತಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಹಾಗಲ್ಲ ನೋಡ್ರಿ. ಆತನ ಈ ಭೂಮಿಯಲ್ಲಿ ಪರಿಶುದ್ಧನಾಗಿ ಜೀವಿಸ್ತಾ ಇದ್ದಾನೆ, ದೇವರ ಮಹಿಮೆಯಲ್ಲಿ ಆತನ ಜೀವಿಸ್ತಾ ಇದ್ದಾನೆ. ಹೌದಾ? ದೇವರ ಮಹಿಮೆಯಲ್ಲಿ ಆತನ ಜೀವಿಸ್ತಾ ಇದ್ದಾನೆ, ಪರಿಶುದ್ಧನಾಗಿ ಜೀವಿಸ್ತಾ ಇದ್ದಾನೆ. ಮರಣಕ್ಕೆ ಆತನ ಮೇಲೆ ಅವಕಾಶ ಇದೆಯಾ? ಅವಕಾಶ ಇದೆ. ಯಾಕೆ? ಪರಿಶುದ್ಧನಾಥ. ನಾವುಗಳು ಅಶುದ್ಧರಾಗಿ ಅಂದ್ರೆ ಅಪವಿತ್ರರಾಗಿ ಪಾಪಿಗಳಾಗಿ ಪಾಪಗಳನ್ನು ಮಾಡ್ತಾ ಮರಣಕ್ಕೆ ಗುರಿಯಾಗಿ ದೇವರ ಮಹಿಮೆಯನ್ನ ಕಳೆದುಕೊಂಡಿದ್ದೇವೆ. ಇವತ್ತು ಪಾಪ ಮಾಡುವ ಪ್ರತಿಯೊಬ್ಬರೂ ಕೂಡ ಮರಣಕ್ಕೆ ಪಾತ್ರರೇ. ಪಾಪ ಮಾಡುವ ಪ್ರತಿಯೊಬ್ಬರು ಯಾರೇ ಆಗಿರ್ಲಿ, ಅವರು ದೇವರ ಸ್ಥಾನ ಇಟ್ಟಿದ್ರು ಕೂಡ ಓಕೆ, ಆದ್ರೂ ಕೂಡ ದೇವರ ಮಹಿಮೆನ ಕಳೆದುಕೊಂಡಂತವ್ರೆ ಅವರೆಲ್ಲರೂ ಕೂಡ. ಏನಾಯ್ತು ಗೊತ್ತಾ ಪ್ರಿಯರೇ? ಏನಾಯ್ತು ಅಂತ ಹೇಳಿದ್ರೆ, ದೇವರ ಮಹಿಮೆಯಲ್ಲಿ ಜೀವಿಸುವಂತ ವ್ಯಕ್ತಿ ಯೇಸು ಕ್ರಿಸ್ತನು. ದೇವರ ಮಹಿಮೆನ ಕಳೆದುಕೊಂಡು ಜೀವಿಸಿದವರು ನಾವು ದೇವರ ಮಹಿಮೆ ಯಾವಾಗ ಕಳೆದುಕೊಂಡ್ವು ಮರಣಕ್ಕೆ ಗುರಿ ಆದ್ವಿ. ಆದ್ರೆ ನಮ್ಮ ಮರಣವನ್ನ ಆತನ ತೆಗೆದುಕೊಂಡ, ಆತನ ಮಹಿಮೆ ನಮ್ಗೆ ಕೊಟ್ಟ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಂತ ಒಳ್ಳೆ ದೇವರಲ್ವಾ?
ಪರಿಶುದ್ಧನಾಗಿ ಜೀವಿಸಿದ ವ್ಯಕ್ತಿ ನಮ್ಮ ಮರಣವನ್ನು ಆತನ ತೆಗೆದುಕೊಂಡು ಆತನ ಮಹಿಮೆಯನ್ನ, ಆತನ ಪರಿಶುದ್ಧತೆ ಯಾರು ಕೊಟ್ಟ? ನಮಗೆ. ಆತನ ಪರಿಶುದ್ಧತೆಯಲ್ಲಿ ನಮ್ಮನ್ನು ನಿಲ್ಲಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಚಪ್ಪಾಳೆ ತಗೊಂಡು ಮಾತನಿಗೋಸ್ಕರ ಅಲ್ಲೆಲ್ಲೂಯ್ಯ. ಇವತ್ತು ಗಮನಿಸಿ, ಯಾರಾದ್ರೂ ಕೆಟ್ಟದನ್ನು ತೆಗೆದುಕೊಂಡು ಒಳ್ಳೇದನ್ನು ಕೊಡ್ತಾರ? ನಮಗೆ ಕೊಡ್ಲಿಕ್ಕೆ ಅವಕಾಶ ಇದೆಯಾ? ಒಳ್ಳೇದನ್ನ ಕೊಟ್ರೆ ಒಳ್ಳೇದ್ ಕೊಡ್ಲಿಕ್ಕೆ ತಯಾರಾಗಿಲ್ಲ ಇವತ್ತು ಮೊದಲು ಲೋಕ ಹಂಗಿದೆ. ಅಂತದ್ರಲ್ಲಿ ನಮ್ಮಲ್ಲಿರುವ ಕೆಟ್ಟದನ್ನ ತೆಗೆದುಕೊಂಡು ಒಳ್ಳೇದನ್ನ ಯಾರು ಕೊಡ್ಲಿಕ್ಕೆ ಸಾಧ್ಯ ಪ್ರಿಯರೇ? ಯಾರು ಸಾಧ್ಯವಿಲ್ಲ. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನ ನೋಡ್ರಿ, ಪರಿಶುದ್ಧತೆಯಲ್ಲಿ ಜೀವಿಸಿದಂತ ಆತ, ದೇವರ ಮಹಿಮೆಯಲ್ಲಿ ಇದ್ದಂತ ಆತ ನಮಗೆ ಕಳೆದುಕೊಂಡಿರುವಂತಹ ಮಹಿಮೆಯನ್ನು ವಾಪಸ್ ಕೊಡ್ಲಿಕ್ಕಾಗಿ, ನಾವು ಯಾವ ಪರಿಶುದ್ಧತೆಯನ್ನ ಕಳೆದುಕೊಂಡು ದೇವರ ಕೋಪಕ್ಕೆ ಗುರಿಯಾಗಿದ್ವೋ ಆ ಒಂದು ಪರಿಶುದ್ಧತೆಯಲ್ಲಿ ಮತ್ತೆ ನಿಂತ್ಕೊಳ್ಳಿಕ್ಕಾಗಿ ಆತನು ನಮ್ಮ ಮರಣವನ್ನು ತೆಗೆದುಕೊಂಡ. ಆತನ ಪರಿಶುದ್ಧತೆಯನ್ನ, ದೇವರ ಮಹಿಮೆಯನ್ನ ವಾಪಸ್ ನಮಗೆ ಕೊಟ್ಟು. ಇವತ್ತೊಬ್ಬ ಮನುಷ್ಯ ಪರಿಶುದ್ಧನಾಗಿ ಜೀವಿಸ್ಬೇಕು ಅಂದ್ರೆ ಕಲ್ವಾರಿ ಶಿಲುಬೆ ಕಡೆಗೆ ನೋಡ್ಲೇಬೇಕು. ಕಲ್ವಾರಿ ಶಿಲುಬೆ ಕಡೆಗೆ ಆತ ನೋಡದೆ ಹೋದ್ರೆ ಈ ಭೂಮಿಯಲ್ಲಿ ಯಾವ ಮನುಷ್ಯನೂ ಕೂಡ ಪರಿಶುದ್ಧನಾಗಿ ಜೀವಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೆ? ಅಲ್ಲಿ ಪರಿಶುದ್ಧತೆ ಇಲ್ಲ. ಪರಿಶುದ್ಧನಾಗಿ ಜೀವಿಸ್ಬೇಕು ಅಂದ್ರೆ ಮೊದಲು ಪಾಪಗಳನ್ನು ಪರಿಹಾರ ಮಾಡ್ಕೊಳ್ಬೇಕಲ್ಲ, ಹೌದೇ ಅಲ್ವಾ? ಒಂದು ಡ್ರಮ್ ಇದೆ, ಆ ಡ್ರಮ್ ಅಲ್ಲಿ ಸ್ವಲ್ಪ ಕೊಳಚೆ ನೀರಿದೆ ಅಲ್ವಾ? ಸ್ವಲ್ಪ ಕೆಸ ನೀರುವಂತ ಡ್ರಮ್ ನಲ್ಲಿ ನಾವು ಒಳ್ಳೆ ನೀರನ್ನ ಪೂರ್ತಿಯಾಗಿ ತುಂಬಿದ್ರೆ ಅದು ಒಳ್ಳೆ ನೀರು ಆಗ್ತದ? ಒಳ್ಳೆ ನೀರು ಅನ್ಸ್ಕೊಳ್ತ ಅದು ಕುಡಿಲಿಕ್ಕೆ ಸಾಧ್ಯವಾಗ್ತದ? ಯಾಕೆ? ಆಲ್ರೆಡಿ ಏನಿದೆ? ಕೊಳಚೆ ನೀರಿದೆ. ಅದ್ರಲ್ಲಿ ಒಳ್ಳೆ ನೀರು ತುಂಬುವಂತ ಪ್ರಯತ್ನ ನಾವು ಮಾಡ್ತಿದ್ದೀವಿ. ಇವತ್ತು ಜಗತ್ತು ಮಾಡ್ತಾ ಇದ್ದಿದೆ. ಪಾಪದಲ್ಲಿದೆ, ಪುಣ್ಯ ಕಾರ್ಯಗಳನ್ನು ಮಾಡಿ ನಾನು ಪುಣ್ಯವಂತನಾಗ್ತೀನಿ ಎಂಬುದ ಪ್ರಯತ್ನ ಮಾಡಿ ಪಾಪಗಳನ್ನು ಮಾಡ್ತಿದ್ದಾರೆ. ನಾನು ಧರ್ಮ ಕಾರ್ಯಗಳನ್ನು ಮಾಡ್ತಾ ನಾನು ಪರಿಶುದ್ಧನಾಗ್ತೀನಿ ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಆದ್ರೆ ದೇವರ ವಾಕ್ಯ ಹೇಳ್ತಿದೆ, ನೀನು ಮೊದಲೇನ್ ಮಾಡ್ಬೇಕು? ನಿನ್ನ ಕೊಳೆಯನ್ನ ತೊಳ್ಕೊಳ್ಬೇಕು, ಪರಿಹಾರ, ಆಮೇಲೆ ಸಂಪಾದನೆ ಮಾಡಿದ ಪರಿಶುದ್ಧತೆಯನ್ನ ಇನ್ನೂ ಹೆಚ್ಚಾಗಿ. ಹಲ್ಲೆಲೂಯಾ. ಅದು ದೇವರ ವಾಕ್ಯ ಹೇಳ್ತಾ ಇದೆ. ಇವತ್ತು ಮನುಷ್ಯ ಆದ್ರೂ ಮಾಡ್ತಾ ಇಲ್ಲ. ಆದ್ರೆ ಇವತ್ತು ಮನುಷ್ಯ ಏನೇ ಮಾಡಿದ್ರು ಕೂಡ ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನ ಆ ಶಿಲುಬೆಯ ಬಳಿಗೆ ಬರದೆ ಹೋದ್ರೆ ದೇವರ ಮಹಿಮೆನ ಯಾರು ಕೂಡ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ. ಆ ಕರ್ತನಾದ ದೇವರ ಪರಿಶುದ್ಧದಲ್ಲಿ ನಿಂತ್ಕೊಳ್ಳಿಕ್ಕೆ ಯಾರಿಗೂ ಕೂಡ ಸಾಧ್ಯವಾಗುವುದಿಲ್ಲ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇವತ್ತು ನಾವಾದ್ರೂ ಏನ್ ಮಾಡಿದೀವಿ? ಕಲ್ವಾರಿ ಶಿಲುಬೆ ಕಡೆಗೆ ನೋಡಿದೀವಿ. ಯಾಕೆ ನೋಡಿದೀವಿ? ಆತನ ಸತ್ಯ ದೇವರಾತ, ಅತ್ಯುನ್ನತವಾದ ಪರಿಶುದ್ಧತೆಯಲ್ಲಿ ವಾಸ ಮಾಡುವಂತ ದೇವರಾತ. ಆತನ ಪರಿಶುದ್ಧತೆಗೆ ಯಾರು ಕೂಡ ಸರಿಸಾಟಿ ಆಗ್ಲಿಕ್ಕೆ ಸಾಧ್ಯ ಇದ್ದಾರಾ? ಸಾಧ್ಯ. ಅಂದ್ರೆ ನೀವು ಆರಾಧನೆ ಮಾಡುವಂತ ದೇವರು ಯಾರಾಗಿದ್ದಾರೆ? ಪರಿಶುದ್ಧನಾದ ದೇವರಾಗಿದ್ದಾರೆ, ಸತ್ಯ ದೇವರಾಗಿದ್ದಾನೆ ಆತ. ಹಲ್ಲೆಲೂಯಾ. ಏನಾಗಿದ್ದಾನೆ? ನಿಜವಾದ ದೇವರಾಗಿದ್ದಾನೆ, ಸತ್ಯ ದೇವರಾತನಾಗಿದ್ದಾನೆ. ಇವತ್ತು ಆ ದೇವರ ದರ್ಶನ ಬಗ್ಗೆ ಯಾರಿಗೆ ಸಿಕ್ಕಿದೆ? ನಮಗೆ ಸಿಕ್ಕಿದೆ. ಯಾಕೆ ನಮಗೆ ಸಿಕ್ತು? ಹೇಗೆ ನಮಗೆ ಸಿಕ್ತು ಅಂತ ಹೇಳಿದ್ರೆ, ಆ ಕಲ್ವಾರಿ ಶಿಲುಬೆಯ ಕಡೆಗೆ ಯಾವಾಗ ನಾವು ನೋಡುವಂತ ಪ್ರಯತ್ನ ಮಾಡಿದ್ವು, ಆತನ ಕಲ್ವಾರಿ ಶಿಲುಬೆಯಲ್ಲಿ ಸುರಿಸಿದ ರಕ್ತವನ್ನ ನಮ್ಮ ಪಾಪಗಳ ಪರಿಹಾರಕ್ಕಾಗಿ ನಾವು ಯಾವಾಗ ಆಶ್ರಯಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ವು, ಆ ಕಲ್ವಾರಿ ಶಿಲುಬೆಯ ರಕ್ತದ ಮೂಲಕ ನಾವು ಪರಿಶುದ್ಧರಾಗ್ಲಿಕ್ಕೆ ಪ್ರಯತ್ನ ಪಟ್ರು, ಆಗ ಆ ಸತ್ಯ ದೇವರ ದರ್ಶನ ನಮಗೆ ಸಿಕ್ತು. ಅದಕ್ಕೆ ಇವತ್ತು ಆತನ ಪರಿಶುದ್ಧತೆಯನ್ನು ತೆಗೆದುಕೊಂಡು, ಆತನ ಮಹಿಮೆಯನ್ನು ತೆಗೆದುಕೊಂಡು ನಾವೇನ್ ಮಾಡ್ತಿದೀವಿ? ಆ ಸತ್ಯ ದೇವರನ್ನ ಹಿಂಬಾಲಿಸುವಂತ ಪ್ರಯತ್ನವನ್ನ ನೀವು ಕೂಡ ಮಾಡ್ತಾ ಇದ್ದೇವೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯರೇ, ಸತ್ಯ ದೇವರು ಯಾರಂತ ನಮ್ಗೆ ಅರ್ಥ ಆದ್ರೇನೆ ನಾವು ಅದನ್ನ ದರ್ಶನ ಭಾಗ್ಯವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಸತ್ಯ ದೇವರು ಯಾರಂತ ಗೊತ್ತಿಲ್ಲದ ನಾವು ಪ್ರಯತ್ನ ಮಾಡಿದ್ರೆ ನಾವು ಅಸತ್ಯ ದೇವರಂತ ಅಂದುಕೊಂಡು ಆತನ ದರ್ಶನವನ್ನ ಪಡ್ಕೊಳ್ಬೇಕಾಗಿ ಬರುತ್ತೆ. ಜಗತ್ತು ಏನಾಗುತ್ತೆ? ಮನುಷ್ಯನಾಗ್ತಾನೆ, ತಪ್ಪಾದ ಮಾರ್ಗದಲ್ಲಿ ಹೋಗ್ತಾನೆ. ಅಂದ್ರೆ ಸತ್ಯ ದೇವರು ಈತನನ್ನು ಅನ್ಸ್ಕೊಳ್ಳಿಕ್ಕೆ ಆತನಿಗೆ ಇರುವಂತ ಪ್ರಾಮುಖ್ಯವಾದ ಒಂದು ಕ್ವಾಲಿಟಿ ಪರಿಶುದ್ಧತೆ. ಏನಾಗಿದೆ? ಕ್ಲಿಯರೇ? ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಾವು ಸತ್ಯ ದೇವರ ಅನ್ವೇಷಣೆಯಲ್ಲಿ ಇದ್ದೇವೆ, ಸತ್ಯ ದೇವರನ್ನ ಹುಡುಕುವಂತ ಪ್ರಯತ್ನದಲ್ಲಿದ್ದೇವೆ. ನಮ್ಗೆ ಸಿಕ್ಕಿದಾರಾ? ಸಿಕ್ಕಿದ್ದಾರೆ ಅಲ್ವಾ? ಆ ಪರಿಶುದ್ಧ ದೇವರು ನಮ್ಮ ಕಣ್ಣಿಗೆ ಕಾಣಿಸ್ಕೊಂಡಿದ್ದಾನೆ, ಆತನ ದರ್ಶನವನ್ನ ನಾವು ಪಡ್ಕೊಂಡಿದ್ದೇವೆ. ಕಲ್ವಾರಿ ಶಿಲುಬೆ ಕಡೆ ನೋಡೋ ಪ್ರತಿಯೊಬ್ಬರಿಗೂ ಕೂಡ ಆತನ ದರ್ಶನ ಕೊಡ್ಲಿಕ್ಕೆ ಸಿದ್ಧವಾಗೇ ಇದ್ದಾನೆ. ಏನಾಗಿದ್ದಾನೆ? ಸಿದ್ಧವಾಗಿದ್ದಾನೆ. ಇವತ್ತು ನಮ್ಮ ಮಧ್ಯೆ ಆತನ ಇದ್ದಾನೆ. ಆ ನಂಬಿಕೆ ನಮಗಿದೆಯಾ? ಆತನ ಮಧ್ಯೆ ಇದ್ದಾನೆ. ಆತನ ದರ್ಶನ ನಮ್ಗೆ ಕೊಟ್ಟಿದ್ದಾನೆ. ನಾವು ನೋಡ್ತಾ ಇದ್ದೀವಿ. ಇವತ್ತು ನಾವು ಮಸ್ಕಾಗಿ ನೋಡ್ತಾ ಇರ್ಬೋದು. ಒಂದ್ ದಿನ ಬರುತ್ತೆ ನಾವು ನೇರವಾಗಿ ಮುಖಾಮುಖಿಯಾಗಿ ನಾವು ದೇವರನ್ನ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯರೇ,
ಅಂದ್ರೆ ಸತ್ಯ ದೇವರಿಗಿರುವಂತಹ ಒಂದು ಉನ್ನತವಾಗಿರುವಂತಹ ಲಕ್ಷಣ ಪರಿಶುದ್ಧತೆಯಲ್ಲಿ ಅತಿ ಪರಿಶುದ್ಧನು. ಪರಿಶುದ್ಧರಲ್ಲಿ ಅತಿ ಪರಿಶುದ್ಧನಾಗಿ ಯಾರಿರ್ತಾರೋ ಆತನು ಮಾತ್ರ ನಿಜವಾದ ದೇವರನ್ನಿಸ್ಕೊಳ್ಳಿಕ್ಕೆ ಅರ್ಹನಾಗಿರ್ತಾರೆ. ಅಂದ್ರೆ ಆತರ ಇಲ್ಲದೆ ಹೋದ್ರೆ ಅವರು ಯಾರು ಕೂಡ ನಿಜವಾದ ದೇವರುಗಳು ಅಲ್ಲವೇ ಅಲ್ಲ. ಒಮ್ಮೆ ಸತ್ಯಾನ್ವೇಷಣೆ ಮಾಡಿ ನೋಡಿ ಎಂಬುದಾಗಿ ಪ್ರೀತಿಯಿಂದ ನಾನು ಮತ್ತೊಂದು ಆವರ್ತಿ ಮನವಿ ಮಾಡ್ಕೊಳ್ತಾ ಇದ್ದೇನೆ.